ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಸಾಕು. ಅಯ್ಯೋ ಅತ್ತೆ, ದಯವಿಟ್ಟು ಗಲಾಟೆ ಮಾಡೋದು ಬೇಡ. ಇಲ್ಲಿರೋರ್ಗೆ ಗಲಾಟೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಷ್ಟಕ್ಕೂ ಬುದ್ಧಿ ಇದೆಯಾ ನಿನ್ಗೆ? ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ಅರ್ಥ ಆಗ್ತಿದ್ಯಾ? ಬರ್ತಿದ್ದ ಹಾಗೆ ಎಲ್ರೂ ಅವಳನ್ನ ಖುಷಿಯಿಂದ ಮಾತಾಡ್ಸಿದ್ರು. ಎಲ್ಲ ಬೇಕು ಅಂತ ಮಾಡಿದಿದ್ರೆ ಒಬ್ರಲ್ಲ ಒಬ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ವಾ? ಆ ಮಕ್ಕಳನ್ನ ನೋಡು, ಪಾಪ ಹೇಗ್ ನೋಡ್ತಾ ಇದ್ದಾವೆ. ಇಷ್ಟು ವರ್ಷ ಜೊತೆಗಿದ್ದು ದೂರ ಆಗಿರೋ ದುಃಖ ಅವ್ರ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದ್ರೆ ಆ ಮಕ್ಕಳದು ನಾಟಕ ಅಂತ ಹೇಳ್ತೀಯಾ? ಏನ್ ಸಾಧಿಸ್ಬೇಕು ಅಂತ ಹೀಗ್ ಮಾಡ್ತಾ ಇದ್ಯಾ ನೀನು? ಪಾಪ ಇವಳು ತಾಯಿಯಿಂದ ದೂರ ಆಗಿ ಅನಾಥೆಯಾಗಿ ಬೆಳೆದಿದ್ದಾಳೆ. ಇಷ್ಟು ವರ್ಷ ಆದ್ಮೇಲೆ ಮನೆಯವ್ರ ಜೊತೆ ಒಂದಾಗಿ ಸಂತೋಷವಾಗಿರುವಂತ ಸಮಯದಲ್ಲಿ ಅವಳ ಸಂತೋಷನ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಪಾಪ ಬಿಟ್ಬಿಡಿ ಅತ್ತೆ. ಶ್ರವಂತಿ ಎಲ್ ತನ್ನ ಗಂಡನ ಕಿತ್ಕೊಂಡು ಹೋಗ್ತಾಳೆ ಅನ್ನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಇಂದ ಏನೋ ಪ್ರಯತ್ನ ಮಾಡಿದಾಳೆ. ನೀನ್ ತುಂಬಾ ಬುದ್ಧಿವಂತಲು ಅಂತ ಅನ್ಕೊಂಡಿದ್ದೆ. ನಿನ್ನ ನಾನು ಇಷ್ಟು ದಡ್ಡಿ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಬೆಳ್ದಿದ್ದ ಆಶ್ರಮಕ್ಕೆ ಬಂದು ಅವಳ ಬಗ್ಗೆ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಗನ್ಕೊಂಡೆ? ಹೋಗ್ಲಿ ಬಿಡಿ ಅತ್ತೆ. ತನ್ ಗಂಡ ಅವಳಿಂದ ಎಲ್ ದೂರ ಆಗ್ತಾನೋ ಅನ್ನೋ ಭಯದಲ್ಲಿ ಮಾಡಿದ್ಲು ಅಂತ ಅನ್ಕೊಂಡು ಕ್ಷಮಿಸ್ಬಿಡಿ ವೈದೇಹಿನ. ನೀನ್ ಯಾವ ಕೆಲಸ ಮಾಡಿದ್ರು ಕರೆಕ್ಟಾಗಿ ಯೋಚನೆ ಮಾಡಿರ್ತೀಯ ಅನ್ನೋ ನಂಬಿಕೆ ಮೇಲೆನೆ ನೀನ್ ಹೇಳಿದ ಕೂಡಲೇ ನಾವಿಲ್ಲಿಗೆ ಬಂದ್ವಮ್ಮ. ನೀನೇ ಹೀಗೆ ಮಾಡಿದ್ರೆ ಹೇಗೆ? ಸರಿ, ನಿನ್ ನೋವು ಎಲ್ರಿಗೂ ಅರ್ಥ ಆಯ್ತು. ನಿನ್ ಸ್ಥಾನದಲ್ಲಿ ಯಾರೇ ಇದ್ರೂ ಹೀಗೆ ಮಾಡಿರ್ತಿದ್ರೇನೋ. ಇನ್ಯಾವತ್ತೂ ಹೀಗೆ ಮಾಡ್ಬೇಡಮ್ಮ. ನಡೀರಿ. ಅಷ್ಟಕ್ಕೂ ಮುಖನೇ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಒಂದು ಕ್ಷಣದಲ್ಲಿ ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಹಾಗೆ ಮಾತಾಡೋದು ಹೇಗ್ ಸಾಧ್ಯ? ಶ್ರವಂತಿ ನಾಟಕ ಆಡ್ತಿದ್ರು. ಈ ವಿಷಯದಲ್ಲಿ ಅವಳು ಮಾಡಿದ್ದೇನೂ ಇಲ್ಲ. ಹೊರಗಡೆಯಿಂದಾನೆ ಯಾರೋ ಏನೋ ಮಾಡಿದ್ದಾರೆ. ಯಾರದು? ಇಲ್ಲಿ ನಡೆದಿರೋದನ್ನ ತಕ್ಷಣ ತಿಳ್ಕೊಂಡು ನಿಮಿಷದಲ್ಲಿ ಅಲ್ಲಿ ಏರ್ಪಾಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಸಾಮಾನ್ಯವಾದವರಲ್ಲ. ಎಲ್ರೂ ಸೇರಿ ಏನೋ ನಾಟಕ ಮಾಡ್ತಿದ್ದಾರೆ. ವೈದೇಹಿ, ಏನಾಗಿದೆ ನಿನಗೆ? ಏನೇ ಮಾಡಿದ್ರು ಒಳ್ಳೇದು ಕೆಟ್ಟದ್ದು ಏನೇ ಮಾಡಿದ್ರು 10 ಸಲ ಯೋಚನೆ ಮಾಡ್ತೀಯ ಅಲ್ವಾ? ಮತ್ತೆ ಈ ವಿಚಾರದಲ್ಲಿ ಯಾಕೆ ಹೀಗೆ ಮಾಡಿದೆ? ಯಾಕೆ ಅಂತ ಹೇಳಿದ್ರು ನಂಬಲ್ಲ ರೀ. ನನ್ನ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಅಂತಾನೆ ಹೇಳ್ತೀರಾ. ಅಷ್ಟಕ್ಕೂ ತಪ್ಪು ಮಾಡಿದವ್ರು ಮಾತ್ರ ಅದರಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ. ತುಂಬಾ ಥ್ಯಾಂಕ್ಸ್ ಅಂಕಲ್. ಸರಿಯಾದ ಸಮಯಕ್ಕೆ ಎಲ್ಲ ಮ್ಯಾನೇಜ್ ಮಾಡಿ ಕಾಪಾಡಿದ್ರಿ. ಇಲ್ಲ ಅಂದಿದ್ರೆ ನಾನು ಎಲ್ಲರ ಹತ್ರ ಸಿಕ್ಕಾಕೋತಿದ್ದೆ. ನಾನು ಇಲ್ಲಿವರೆಗೂ ಮಾಡಿದೆಲ್ಲ ವೇಸ್ಟ್ ಆಗ್ತಿತ್ತು. ಸರಿ ಅಂಕಲ್, ಇಲ್ಲಿರೋರ ದೃಷ್ಟಿ ನನ್ನ ಮೇಲೆ ಇದೆ. ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡೋದು ಒಳ್ಳೇದಲ್ಲ. ಇಡ್ತೀನಿ. ಪಾಪ ವೈದೇಹಿ, ನನ್ನನ್ನು ಸಿಕ್ಕಾಕ್ಸಕ್ ಹೋಗಿ ನೀನೇ ಎಲ್ರ ಹತ್ರ ಬಯಸ್ಕೊಂಡ್ಯಾ? ಹಳ್ಳಿ ಮೇಸ್ಟ್ರೆ ಪಾಠ ಮಾಡಿ ಬನ್ನಿ. ಟಂಟ ಟಂಟ ಟನ್ ದಿಲ್ಲಿ ಮೇಡ. ಯಾಕೆ ಸಂತೋಷ? ಯಾಕೆ ಅಂತ ಕೇಳ್ತಿದ್ದೀರಲ್ಲ? ನೋಡ್ತಿದ್ದೀರಲ್ಲ ಮನೇಲಿ ನಡೀತಿರೋದಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಶ್ರವಂತಿ ಮಾವನ್ ಸೋದರ್ ಸೊಸೆ ಅಂತ ಎಲ್ರೂ ನಂಬಿದ್ರಲ್ಲ.
ವೈದೇಹಿ ಯಾಕೆ ಅನುಮಾನ ಪಡ್ತಿದ್ದಾಳೆ? ಅವಳು ಸುಮ್ಮನೆ ಯಾರ ಮೇಲೂ ಅನುಮಾನ ಪಡಲ್ವಲ್ಲ. ಅನುಮಾನ ಪಟ್ಲು, ಎಲ್ರ ಮುಂದೆ ನಗೆ ಪಾಟ್ಲಾದ್ಲು. ಅದಕ್ಕೆ ಈ ಸಂತೋಷ. ಸುಮ್ಮನಿರ್ತೀಯಾ? ವೈದೇಹಿಗೆ ಎಲ್ಲರ ಮುಂದೆ ಕೇವಲವಾಗಿ ಮಾತಾಡಿದ್ಯಂತೆ. ಅದು ಮಾಮೂಲಿ ಲಕ್ಕಿ. ನಮಗಿಷ್ಟ ಇಲ್ದಿರೋರು ಒಳ್ಳೇದ್ ಮಾಡಿದ್ರು ಅದನ್ ತಪ್ಪು ಅಂತ ಹೇಳ್ತೀವಲ್ಲ, ಅದೇ ತರ. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ತಗೊಳ್ಳಿ ಸರ್, ನೀವು ಕೇಳಿದ ಡಾಕ್ಯುಮೆಂಟ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರ್. ನನ್ನ ಸೋದರ ಸೊಸೆ ಶ್ರವಂತಿ ಹೆಸರಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದಕ್ಕೆ ಹೇಳಿದ್ದೆ. ಅದನ್ನು ತಂದಿದ್ದಾರೆ. ಎಲ್ಲ ಸರಿಯಾಗಿದೆಯಾ ಸರ್? ಚೆಕ್ ಮಾಡಿ ಸರ್. ಈ ಆಸ್ತಿ ನಮ್ ಕೈವಶ ಆದ್ರೆ ನಾವ್ ಅನ್ಕೊಂಡಿರೋದ್ನೆಲ್ಲ ಈಸಿಯಾಗಿ ಸಾಧಿಸ್ಬೋದು. 100 ಕೋಟಿ ಸಿಗತ್ತೆ. ಎಲ್ಲ ಸರಿಯಾಗೇ ಇದೆ. ಓಕೆ ಸರ್, ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಶ್ರವಂತಿ, ಬರ್ತಾ ಇದ್ದೀನಿ ಮಾವ. ಅಮ್ಮ ಶ್ರವಂತಿ, ಆಸ್ತಿಯಲ್ಲಿ ನಿನ್ನ ಭಾಗನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ನಾಳಿನ ಶುಭ ಮುಹೂರ್ತದಲ್ಲಿ ಈ ಪತ್ರಗಳನ್ನ ನಾನು ನಿನಗೆ ಒಪ್ಪಿಸ್ತೀನಿ. ಆಸ್ತಿ ಮುಖ್ಯನಾ ಮಾವ? ಆದ್ರೂ ನನಗೆ ನಿಮ್ ಪ್ರೀತಿ ವಿಶ್ವಾಸನೇ ಮುಖ್ಯ ಹೊರತು ಈ ಆಸ್ತಿ ಎಲ್ಲ ನನಗೆ ಬೇಡ. ಒಂದ್ ನಿಮಿಷ ಮಾವ. ಮಾವ, ಆಸ್ತಿ ಅನ್ನೋದೆಲ್ಲ ಮುಖ್ಯ ಅಲ್ಲ ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೇಡಿ. ವೈದೇಹಿ, ಒಂದ್ ನಿಮಿಷ ಸುಮ್ಮನೆ ಇರಿ. ನೋಡಿ ಮಾವ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವು ದಿನಗಳ ಕಾಲ ಆಸ್ತಿ ವಿಷಯದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ಅಷ್ಟರಲ್ಲಿ ನಿಜ ಏನು ಅಂತ ಗೊತ್ತಾಗುತ್ತೆ. ವೈದೇಹಿ, ಏನ್ ಮಾಡ್ತಾ ಇದೀಯ ನೀನು? ಏನಂದ್ರೆ ನಾನು ಏನು ಅಂತ ನಿಮಗೆ ಗೊತ್ತು ಅಲ್ವಾ? ಕಾರಣ ಇಲ್ಲದೆ ಯಾರ ಬಗ್ಗೆನೂ ಕೆಟ್ಟದಾಗ ನಾನು ಮಾತಾಡಲ್ಲ. ಅಂಥದ್ರಲ್ಲಿ ಶ್ರವಂತಿ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹೌದು ಮಾವ, ಅವಳು ನಿಮ್ಮ ಸೋದರ ಸೊಸೆ ಅಲ್ಲ. ನಿರೂಪಿಸೋದಕ್ಕೆ ನನಗಿನ್ನೊಂದೇ ಒಂದು ಅವಕಾಶ ಅನ್ಕೊಡಿ. ಅಲ್ಲಿವರೆಗೂ ನೀವು ಯಾವುದೇ ನಿರ್ಧಾರನೂ ತಗೊಳ್ಬೇಡಿ. ನೀನೇನ್ ಯೋಚಿಸ್ತಿದ್ಯಾ ಅಂತ ನಮ್ಗ್ಯಾರಿಗೂ ಅರ್ಥ ಆಗ್ತಾ ಇಲ್ಲ ವೈದೇಹಿ. ನಮಗಿಲ್ದೇ ಇರೋ ಅನುಮಾನ ನಿನಗ್ಯಾಕಮ್ಮ? ಆದ್ರೆ ಅವಳಿಗೊಂದು ಅವಕಾಶ ಕೊಟ್ರೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅತ್ತೆ. ಮಾವ, ಇಲ್ಲಿ ಬನ್ನಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಯಾಕಮ್ಮ? ಬನ್ನಿ ಕುತ್ಕೊಳ್ಳಿ. ಕುತ್ಕೊಳ್ಳಿ ಮಾವ. ಏನಾಯ್ತಮ್ಮ? ನಿಮ್ಗೋಸ್ಕರ ಗಸಗಸೆ ಪಾಯಸ ಮಾಡಿದ್ದೀನಿ. ಗಸಗಸೆ ಪಾಯಸನಾ? ಹೌದು ಮಾವ. ನಿಮ್ಗೆ ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಅಮ್ಮ ನನ್ಗೆ ಊಟ ಮಾಡಿಸ್ಬೇಕಾದ್ರೆ ಪಾಯಸ ನಿಮ್ಗೆ ಇಷ್ಟ ಅಂತ ಹೇಳ್ತಿದ್ರು. ಯಾಕೋ ಇವತ್ ನಿಮಗ್ ಮಾಡ್ಕೊಡ್ಬೇಕು ಅಂತ ಅನ್ಸ್ತು. ಆಗ್ಲೇ ಏನು ಹೇಳ್ದ್ಯಮ್ಮ? ಹೋಗ್ಲಿ ಬಿಡಿ. ವೈದೇಹಿಗೆ ಒಂದು ಅವಕಾಶ ಕೊಟ್ರೆ ನಿರೂಪಿಸ್ತಾಳೆ ಅಂತ ಹೇಳ್ದೆ ಅಲ್ವಾ?
ಬೇಕಾಗಿಲ್ಲಮ್ಮ. ಶ್ರವಂತಿ ನನ್ನ ಸೋದರ ಸೊಸೆನೆ. ಯಾಕಂದ್ರೆ ನನಗೆ ಗಸಗಸೆ ಪಾಯಸ ಇಷ್ಟ ಅನ್ನೋ ವಿಷಯ ನನ್ನ ತಂಗಿ ಮತ್ತು ನಿಮ್ಮ ಅತ್ತೆ ಇಬ್ರಿಗೆ ಗೊತ್ತಿರೋದು. ನಿಮ್ಮಲ್ಲಿ ಕೂಡ ಯಾರಿಗೂ ಗೊತ್ತಿಲ್ಲ. ಕೊಡಮ್ಮ ನನ್ನ ಕೈಗೆ. ನಾನೇ ತಿನ್ನಿಸ್ತೀನಿ ಮಾವ. ಹೇಗಿದೆ ಮಾವ? ತುಂಬಾ ಚೆನ್ನಾಗಿದೆಯಮ್ಮ. ಇದು ನನ್ನ ತಂಗಿ ಮಾಡಿರೋ ತರನೇ ಇದೆ. ದೇವ್ರೆ, ಅವ್ರಿಗಿಷ್ಟ ಆಗಿರೋ ಪಾಯಸ ಕೊಟ್ಟಿದ ತಕ್ಷಣ ಸೋದರ ಸೊಸೆ ಆಗ್ಬಿಡ್ತಾಳ? ಸಾಕಮ್ಮ. ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಾಗಿ ಏನು ಹೇಳೋಕೆ ಹೋಗ್ಬೇಡಮ್ಮ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನ ಇಟ್ಕೋಬೇಡ. ಅನಾವಶ್ಯಕವಾಗಿ ತಲೆ ಕೆಡಿಸ್ಕೋಬೇಡಮ್ಮ. ಪಾಪ, ಶ್ರವಂತಿ ಕತ್ತಲಿ ತಾಳಿ ನೋಡ್ದಾಗಿಂದ ಇವಳ ಪರಿಸ್ಥಿತಿ ಹಾಗೇ ಇದೆ ಮಾವ. ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಆದ್ರೂ ನಿನಗಿನ ಮೊದಲು ತಾಳಿ ಕಟ್ಟಿಸ್ಕೊಂಡಿರೋ ಶ್ರವಂತಿ ಅಡ್ಜಸ್ಟ್ ಆಗ್ಬೇಕೆ ಹೊರತು ನೀನ್ ಯಾಕೆ ಒದ್ದಾಡ್ತಿದ್ಯಾ ಹೇಳು? ಹಾಗೆ ಹೇಳ್ಬೇಡಿ ಅಕ್ಕ. ವೈದೇಹಿ ಅಕ್ಕಂಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನನ್ ಮೇಲೆ ಅನುಮಾನ ಬಂದಿದೆ ಅಷ್ಟೆ. ಎಲ್ಲ ಅನುಮಾನಗಳು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಶ್ರವಂತಿ ನಿಜವಾಗ್ಲೂ ನಾಟಕ ಆಡ್ತಿದ್ದಾಳೆ ಅನ್ನೋದು ಗೊತ್ತಾಯ್ತು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಮಾವ ಅವ್ರ ತಂಗಿ ಜೊತೆ ಚಿಕ್ಕ ವಯಸ್ಸಲ್ಲಿ ಆಡಿದ ಬೊಂಬೆ ಅವಳ ಹತ್ರ ಇದೆ. ಕತ್ತಲ್ ತಾಳಿ ಹಾಕೊಂಡು ಅವ್ರು ಚಿಕ್ಕ ವಯಸ್ಸಲ್ಲಿ ಹಾಕಿದ್ದು ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಮನೆ ವಿಷಯನೂ ಮಾತಾಡ್ತಿದ್ದಾಳೆ. ಇವಾಗ ಯಾರಿಗೂ ಗೊತ್ತಿಲ್ಲದೆ ಇರೋ ಮಾವನ ಇಷ್ಟಗಳನ್ನ ಹೇಳ್ಕೊಂಡು ಗಸಗಸೆ ಪಾಯಸ ಮಾಡಿಕೊಟ್ಟಿದ್ದಾಳೆ. ಅಂದ್ರೆ ಅವಳು ಸೋದರ ಸೊಸೆ ಅಲ್ಲದೆ ಹೋದ್ರು ಸೋದರ ಸೊಸೆನೇ ಅಂತ ನಿರೂಪಿಸಕ್ಕೆ ಬೇಕಾಗಿರೋ ಆಧಾರಗಳೆಲ್ಲ ಅವಳ ಹತ್ರ ಇದೆ. ಆದ್ರೆ ಅವಳು ಈ ಮನೆ ಸೊಸೆನೇ ಅಲ್ಲ ಅಂದಮೇಲೆ ಇಲ್ಲಿ ನಡೆದಿರೋ ವಿಷಯಗಳೆಲ್ಲ ಅವಳಿಗೆ ಹೇಗೆ ಗೊತ್ತು? ತಿಳ್ಕೊತೀನಿ. ಏನು ಹುಡುಕ್ತಾ ಇದೆಯಾ ವೈದೇಹಿ?
ಯಾವ ಉದ್ದೇಶ ಇಟ್ಕೊಂಡು ನೀನು ಹುಡುಕ್ತಾ ಇದೆಯಾ ಅಂತ ನನಗೆ ಗೊತ್ತು. ಆದರೆ ಪ್ರತಿ ಸಲನೂ ಶ್ರವಂತಿನೇ ನನ್ನ ಅತ್ತೆ ಮಗಳು ಅಂತ ಪ್ರೂವ್ ಆಗ್ತಾ ಇದೆಯಲ್ಲ. ನೀನು ಮಾಡೋ ಪ್ರತಿ ಪ್ರಯತ್ನದಿಂದ ಅವಳ ಮೇಲಿರೋ ನಂಬಿಕೆ ಎಲ್ರಿಗೂ ಇನ್ನೂ ಹೆಚ್ಚಾಗ್ತಿದೆಯಾ ಹೊರತು ನಿನ್ನ ಅನುಮಾನ ನಿಜ ಆಗ್ತಾ ಇಲ್ಲ ಅಲ್ವಾ? ಅಂದಮೇಲೂ ಈ ಪ್ರಯತ್ನ ಎಲ್ಲ ಯಾಕೆ ಹೇಳು? ಒಂದು ವೇಳೆ ಇವಾಗ ನನ್ನ ಬದಲು ಶ್ರವಂತಿನೇ ಬಂದು ನಿನ್ನೆ ಇಲ್ಲಿ ಯಾರಾದರೂ ನೋಡಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ನಿನಗೆ? ನಿನ್ನ ಮನಸ್ಸಲ್ಲಿ ಯಾವ ದುರುದ್ದೇಶನೂ ಇಲ್ಲದೆ ಇರಬಹುದು, ಆದರೆ ನೀನು ಮಾಡ್ತಿರೋದು ಸರಿಯಲ್ಲ ವೈದೇಹಿ. ನಾನು ಬೇರೆ ಯಾವುದೋ ಉದ್ದೇಶದಿಂದ ಹೇಳಿಲ್ಲ ವೈದೇಹಿ. ನಿನ್ಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನೀವು ನನ್ನ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀರಾ ರೀ, ನನಗೆ ಅರ್ಥ ಆಗ್ತಿದೆ. ಆದರೆ ನಿರೂಪಿಸೋದಕ್ಕಾಗ್ಲಿಲ್ವಲ್ಲ ಅಂತ ಒಂದು ಸುಳ್ಳನ್ನೇ ನಿಜ ಅಂತ ನಂಬಿಟ್ರೆ ನಾವು ಅದೆಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಗೊತ್ತಾ? ಎಷ್ಟು ಅಪಾಯಗಳಾಗುತ್ತೆ ಅಂತ ನಿಮಗೆ ಗೊತ್ತಾ? ಸ್ವಲ್ಪ ಹೊತ್ತು ನಾನು ಹೇಳ್ತಿರೋದು ನಿಜ ಅಂತ ನೀವು ದಯವಿಟ್ಟು ನಂಬಿ ಹೇಳ್ತೀನಿ. ಈಗ ಶ್ರವಂತಿ ನಿಮ್ಮ ಅತ್ತೆ ಮಗಳು ಅಲ್ಲ ಅಂದ್ರೆ ಅದರಿಂದ ಆಗುವಂತ ನಷ್ಟಗಳೇನು ಅಂತ ಯೋಚನೆ ಮಾಡಿ. ಅರ್ಧ ಆಸ್ತಿ ಅವಳ ಹೆಸರಿಗೆ ಹೋಗುತ್ತೆ. ಆಸ್ತಿ ಹೋದ್ರೆ ಹೋಗ್ಲಿ ಬಿಡಿ. ನಾಳೆ ಅವಳಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಹೇಗೋ ಮಾಡಿ ವಾಪಸ್ ತಗೊಳ್ಬೋದು, ಸಿಗ್ಲಿಲ್ಲ ಅಂದ್ರೂ ಬೇಡ. ಆದ್ರೆ ನಿಜವಾದ ಸೋದರ ಸೊಸೆ ಅಲ್ದೇ ಹೋದ್ರೆ ಒಬ್ಬ ಸಂಬಂಧನೇ ಇಲ್ದೇ ಇರೋ ವ್ಯಕ್ತಿಗೆ ನನ್ನ ಗಂಡನ್ನ ನಾನು ಬಿಟ್ಕೊಡ್ಬೇಕಾಗತ್ತೆ. ನನ್ನ ನೋವು ಇವಾಗ ನಿಮಗೆ ಅರ್ಥ ಆಗ್ತಿದ್ಯಾ? ನೀವು ತಾಳಿನೇ ಹಾಕದೇ ಇರೋ ಒಬ್ಳು ಸಂಬಂಧನೇ ಇಲ್ದಿರೋ ಹುಡುಗಿಗೆ ಗಂಡನಾಗಿರ್ಬೇಕಾಗತ್ತೆ. ಇದು ನನ್ನ ನಿಜವಾದ ನೋವು. ಬಾವಾ, ನನ್ನ ಹುಡ್ಕೊಂಡು ಬಂದ್ರಾ? ಫಸ್ಟ್ ಟೈಮ್ ನನ್ನ ರೂಮಿಗೆ ಬಂದಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ ವೈದೇಹಿ. ಬಾವಾ ಕೂತ್ಕೊಳ್ಳಿ. ಪರವಾಗಿಲ್ಲ ಬಾವಾ, ನಿಮಗೆ ಹೀಗೆ ಕಂಫರ್ಟ್ ಅನ್ಸಿದ್ರೆ ಪರವಾಗಿಲ್ಲ ಬಿಡಿ. ನಾನು ನಿಮ್ಮಿಬ್ರಿಗೂ ಫೋರ್ಸ್ ಮಾಡಲ್ಲ. ಯಾಕೆ ಅಂದರೆ ಈಗಾಗಲೇ ನನ್ನಿಂದ ನೀವು ಕಷ್ಟಪಡ್ತಿರೋದೇ ಸಾಕು. ಹೌದು ಬಾವಾ, ನಾನಿಲ್ಲಿಗೆ ಬಂದಿರೋದು ನಿಮಗೆ ಕಷ್ಟನೇ ಅಲ್ವಾ? ನಾನು ಬಂದಿದ್ದ ಮೊದಲನೇ ದಿನಾನೇ ನನ್ನಿಂದ ತೊಂದರೆ ಆಗ್ಬೋದು ಅಂತ ಮಾರನೇ ದಿನನೇ ಹೊರಟೋಗೋಣ ಅಂತ ಅನ್ಕೊಂಡೆ. ಆದರೆ ವೈದೇಹಿನೇ ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ಲು. ಅವಾಗ ನಿನ್ ನಿಜವಾದ ರೂಪ ಗೊತ್ತಿಲ್ದೆ ನೀನ್ ಹೋಗಿದ್ರ ಹಿಂದೆ ಇರೋ ದುರುದ್ದೇಶನ ತಿಳ್ಕೊಳಕ್ಕಾಗದೆ ನಿನ್ನ ಕರ್ಕೊಂಡು ಬಂದೆ. ಆದ್ರೆ ಮತ್ತೆ ವಾಪಸ್ ಬಂದಿದ್ದಕ್ಕೆ ಎಷ್ಟು ಸಮಸ್ಯೆ ಆಯ್ತು ನೋಡಿ ಬಾವಾ. ಎಷ್ಟು ಮುಚ್ಚಿಡೋಣ ಅಂತ ಅನ್ಕೊಂಡ್ರು ಚಿಕ್ಕ ವಯಸ್ಸಲ್ಲಿ ನೀವು ಹಾಕಿದ ತಾಳಿ ಆಚೆ ಬಂದ್ಬಿಡ್ತು. ಅದು ಹೊರಗೆ ಬರಲಿಲ್ಲ, ನೀನೇ ಅದನ್ನ ಹೊರಗೆ ಬರೋ ಹಾಗೆ ಮಾಡ್ದೆ. ಇದರಿಂದ ಇವಾಗ ತುಂಬಾ ನೋವು ಅನ್ಭವಿಸ್ತಿರೋದು ಯಾರು ಹೇಳಿ? ವೈದೇಹಿ ತಾನೆ. ನಂಗಂತೂ ಅವಳು ನೋವು ಅನ್ಭವಿಸ್ತಿರೋದನ್ನ ನನ್ನ ಕೈಲಿ ನೋಡಕ್ಕೆ ಆಗ್ತಿಲ್ಲ. ಈಗಲೂ ಕೂಡ ನಾನು ಹೋಗ್ಬೇಕು ಅಂತಾನೆ ಅನಿಸ್ತಿದೆ. ನಾನು ಯಾವ ಆಸೆನೂ ಇಲ್ಲದೆ ಬೆಳೆದವಳು ಬಾವಾ. ಮತ್ತೆ ಅನಾಥಾಶ್ರಮಕ್ಕೆ ಹೋಗೋದು ನನಗೇನು ಕಷ್ಟ ಅಲ್ಲ ಬಾವಾ. ಪಾಪ ಮಾವನ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನನಗೆ ಒಂದು ಹೆಜ್ಜೆನೂ ಆಚೆ ಇಡಕ್ ಮನ್ಸಾಗ್ತಿಲ್ಲ. ಒಂದು ವೇಳೆ ನಾನು ಬರ್ದೇ ಇದ್ದಿದ್ರೆ ನಾನು ಬರ್ಬೋದು ಅನ್ನೋ ಆಸೆಯಿಂದನೋ ಬರೋದಿಲ್ಲ ಅನ್ನೋ ನೋವಿಂದನೋ ಮಾವ ಹೇಗೋ ಬದುಕ್ತಿದ್ರು. ಈಗೇನಾದ್ರೂ ನನ್ನ ಮನೆ ಬಿಟ್ಟು ಹೋದ್ರೆ ಮಾವ ಜೀವಂತವಾಗಿರ್ತಾರಾ?
ಆ ಗಿಲ್ಟಿ ಕಾನ್ಶಿಯಸ್ಸೇ ನನ್ನ ಹೋಗ್ದಿರ ಹಾಗೆ ತಡೀತಿದೆ ಬಾವಾ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೊರಟ್ಬಿಡ್ತಿದ್ದೆ. ಆದ್ರೆ ಈಗ ನಾನಿರೋದ್ರಿಂದ ಎಲ್ರಿಗೂ ಕಷ್ಟ ಕೊಡ್ತಿದ್ದೀನಿ ಅಂತ ಇನ್ನೊಂಥರ ಫೀಲಿಂಗ್ ಕಾಡ್ತಿದ್ದೆ. ಮಾವಂಗೆ ನಿನ್ ಮೇಲಿರೋ ಪ್ರೀತಿನ ಅಡ್ಡ ಇಟ್ಕೊಂಡು ಇಲ್ಲಿರೋದು ಕೂಡ ತ್ಯಾಗ ಅನ್ನೋ ಹಾಗೆ ತೋರಿಸ್ಕೊಂಡು ಏನ್ ಮಾತಾಡ್ದೆ ಶ್ರವಂತಿ. ಅದಕ್ಕೆ ಎಲ್ರು ನೀನ್ ಹೇಳಿದ್ದೆ ನಿಜ ಅಂತ ನಂಬ್ತಿದ್ದಾರೆ. ನಿಂತ್ಕೊಳ್ಳಿ ವೈದೇಹಿ ಮೇಡಮ್. ಇಲ್ಲಿವರೆಗೂ ನಮ್ ಗಂಡನ್ ಜೊತೆ ಮಾತಾಡ್ತಿದ್ದೆ. ಸ್ವಲ್ಪ ಹೊತ್ತಿರು, ನಿನ್ ಜೊತೆನೂ ಕೆಲವೊಂದು ವಿಷಯ ಮಾತಾಡ್ಬೇಕು.